ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಏನಿದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಬ್ರೈಡಲ್ ಇರೋ ಹಿಂದಿನ ದಿನ ಹೀಗೆ ಇರುತ್ತೆ ಪ್ರತಿ ಸಲಿನೂ. ಸೊ ಎಲ್ಲಾನು ರೀಚೆಕ್ ಮಾಡ್ಕೊಳ್ತೀನಿ. ಏನಾದರೂ ಅನ್ವಾಂಟೆಡ್ ಸ್ಟಫ್ಸ್ ತುಂಬಿಟ್ಟಿರ್ತೀನಲ್ಲ ಪ್ಯಾಕ್ ಮಾಡುವಾಗ, ಸೊ ಅದನ್ನೆಲ್ಲ ತೆಗೆದು ಹಾಕಿ ಏನೇನು ನೆಸೆಸಿಟಿ ಇದೆ ಅದೆಲ್ಲಾನು ಮತ್ತೆ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಅನ್ನೆಸೆಸರಿ ಥಿಂಗ್ಸ್ ಅಂದರೆ ಈ ಪೇಪರ್ಸು ಏನೇನು ಖಾಲಿ ಆಗಿರುತ್ತಲ್ವಾ, ಈಗ ಲ್ಯಾಶಸ್ ಎಲ್ಲ ತೆಗ್ದಿದ್ರು ಅದು ವಾಪಸ್ ಹಾಗೆ ಹಾಕ್ಬಿಟ್ಟಿರ್ತೀನಿ. ಸೊ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ನೀಡಲ್ಗೆ ಥ್ರೆಡ್ಡು ಅಥವಾ ಪಿನ್ಸ್ ಎಲ್ಲ ಖಾಲಿ ಆಗಿರುತ್ತಲ್ಲ, ಸೊ ಆ ಪಿನ್ಸ್ ಎಲ್ಲ ತೆಗೆದು ನೀಟಾಗಿ ಪ್ಯಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಏನೇನು ಬೇಕು ಏನಿಲ್ಲ ನನ್ನ ಹತ್ರ ಅಂತಲೂ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ. ಯೂಶ್ವಲಿ ಬ್ಯಾಕಪ್ ಇರುತ್ತೆ, ಒಂದಷ್ಟು ಮುಂಚೆನೇ ಬೈ ಮಾಡಿ ಇಟ್ಬಿಟ್ಟಿರ್ತೀನಿ. ಬಟ್ ಅದು ಖಾಲಿ ಆದಾಗ ಎಕ್ಸ್ಟೆನ್ಷನ್ಸ್ ಇದೆಲ್ಲ ತುಂಬಾ ಖಾಲಿ ಆಗ್ತಾ ಇರುತ್ತೆ. ಅದು ಪಿನ್ಸ್ ಕೂಡ ಅಷ್ಟೇ. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತೀನಿ ಯಾವ್ದು ಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ನೋಡ್ಕೊಳ್ತಾ ಇದ್ದೆ ಏನೇನು ಬೇಕು ಅಂತ. ಆ್ಯಂಡ್ ತುಂಬ ಟೈಮ್ ತಗೊಳುತ್ತೆ ಇದೆಲ್ಲ ನೋಡಿ ಚೆಕ್ ಮಾಡಿ. ಆಮೇಲೆ ನಾನು ಬ್ರೈಡಲ್ಗೆ ಮಾತ್ರ ಪ್ಯಾಕ್ ಮಾಡ್ಕೊಂಡಿರ್ತೀನಿ. ಈಗ ನಾನ್ ಬ್ರೈಡಲ್ ಸೆಷನ್ಸ್ ಯಾವ್ದಾದ್ರು ಇದ್ರೆ ಸೊ ಅದನ್ನು ಮತ್ತೆ ಪ್ಯಾಕ್ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತೆಗೆದಿಟ್ಬಿಟ್ಟು ಹೋಗ್ತೀನಿ, ತುಂಬ ವೇಟ್ ಆಗುತ್ತೆ. ನಾನೇ ಎಲ್ಲ ಕಡೆ ಎತ್ಕೊಂಡು ಹೋಗ್ಬೇಕಲ್ಲ, ಸೊ ಸುಮ್ಮನೆ ಯಾಕೆ ಭಾರ ಅಂತ ಹೇಳಿ ತೆಗೆದಿಟ್ಬಿಟ್ಟಿರ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಳ್ತೀನಿ ಬೇಕಾ ಬೇಡವಾ ಅಂತ. ಇದೇ ಒಂದಷ್ಟು ಸ್ಟಫ್ ಆಗುತ್ತೆ ನನಗೆ. ಆ್ಯಂಡ್ ಆಕ್ಸೆಸರಿ ಕೂಡ ಅಷ್ಟೇ, ಅವ್ರು ಯಾವ ಹೇರ್ ಸ್ಟೈಲ್ ಕೇಳಿದ್ದಾರೆ ಅದಕ್ಕೆ ಸೆಟ್ ಆಗುತ್ತಾ ಅಂತೆಲ್ಲನೂ ನೋಡ್ಕೊಳ್ತಾ ಇದ್ದೆ ನಾನಿಲ್ಲಿ. ಇದಾದಮೇಲೆ ಒಂದಷ್ಟು ಬೇಕಾಗಿತ್ತು, ಹಾಗಾಗಿ ಚಿಕ್ಕಪೇಟೆ ಕೂಡ ಹೋಗಿದ್ದೀನಿ. ನಾನು ಅದೇನು ಡೀಟೇಲಾಗಿ ಬ್ಲಾಗ್ ಮಾಡಿಲ್ಲ, ಬಿಕಾಸ್ ಮುಂಚೆ ಮಾಡಿದ್ದೆ. ಬಟ್ ಲಾಸ್ಟ್ ವ್ಲಾಗಿಗೆ ಕಮೆಂಟ್ ಹಾಕಿದ್ರು ಎಲ್ಲಿ ನೀವು ಎಕ್ಸ್ಟೆನ್ಷನ್ ತೊಗೊಂಡಿದ್ದು ಅಂತ ಹೇಳಿ. ನಾನು ತೊಗೊಂಡಿದ್ದು ಹಿತೇಶ್ ಟ್ರೇಡರ್ಸ್ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಅವ್ರ ಲೊಕೇಶನ್ ಸಿಗುತ್ತೆ. ಆ್ಯಂಡ್ ಸುಮಾರು ಶಾಪ್ಸ್ ಇದೆ ಅಲ್ಲಿ, ಬಟ್ ನಾನು ಇನ್ನೂ ಅಷ್ಟು ನೋಡಿಲ್ಲ ಹೋಗಿ. ಇದು ಒಂದು ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಸುಮಾರು ಜನ ಹೋಗ್ತಾರೆ, ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗಿಂತ ಕಮ್ಮಿಗೂ ಕೊಡ್ತಾರೆ ಅಂತ ಕೇಳಿದ್ದೀನಿ, ಬಟ್ ನಾನು ಅಷ್ಟು ಚೆಕ್ ಮಾಡಿಲ್ಲ, ಅಥವಾ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಸೊ ನಾನು ತಗೊಳ್ಳೋದನ್ನ ಮಾತ್ರ ನಾನು ಸಜೆಸ್ಟ್ ಮಾಡ್ಬೋದು. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಾಳೆ ಬ್ರೈಡಲ್ ಇದೆ, ಸೊ ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು. ಸೊ ಹಾಗಾಗಿ ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಮುಂಚೆ ಹೋಗಿದ್ದು ಬ್ಲಾಗ್ ಇದೆ, ಸೊ ಹಾಗಾಗಿ ಏನೂ ಡೀಟೇಲಾಗಿ ತೋರಿಸಲ್ಲ, ಜಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಯ್ ಮೇಡಮ್. ಹಾಯ್ ಹಾಯ್. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಿ. ಸರಿ. ಆ್ಯಂಡ್ ಚೆರ್ರಿನ ತೋರಿಸ್ತೀನಿ ನೋಡಿ, ಮಲಗಿದ್ದಾನೆ ಆ್ಯಕ್ಚುಲಾಗಿ. ಮಧ್ಯಾಹ್ನದ್ದು 1-2 hours ಮಲ್ಕೊಳ್ತಾನೆ. ಈಗ ಕ್ಯಾಬ್ ಬುಕ್ ಮಾಡಿ ಹೊರಡದೆ, ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಚುರುಮುರಿ, ಬಾಯ್ ಚುರುಮುರಿ. बोले boy what do you want? What do you want? ಖುಷಿ bye. ಮಲಗಿದ್ದ, ಸೊ ನಾನು ಹೊರಟೆ ಮಲಗಿದಾನಲ್ಲ ಅಂತ. ಸೊ ಸಡನ್ನಾಗಿ ಎದ್ಬಿಟ್ಟ, ನೋಡಿದ್ರೆಲ್ಲ ಕಿರ್ಚ್ಕೊಳ್ತಿದ್ದ ನಾನು ಹೋಗ್ತಾ ಇದ್ದೀನಿ ಅಂತ. ಅದೊಂದು 2 ನಿಮಿಷ ಅಷ್ಟೇ, ಅದಾದಮೇಲೆ ಡೈವರ್ಟ್ ಆಗಿ ಹೋಗ್ತಾನೆ. ಆ್ಯಂಡ್ ಇದಾದಮೇಲೆ ನಾನು ಸ್ವಲ್ಪ ಹಾಗೆ ನಮ್ಮ ಏರಿಯಾ ತೋರಿಸ್ತಾ ಇದ್ದೆ. ನಿಜವಾಗ್ಲೂ ಈ ಏರಿಯಾ ಒಂಥರ ಕನ್ವೀನಿಯೆಂಟ್, ಪ್ರತಿಯೊಂದಕ್ಕೂ ನೋಡ್ಬೋದು ನೀವು, ಪ್ರತಿಯೊಂದು ಶಾಪು ಇದೆ. ಬ್ಯಾಂಗ್ಳೂರಲ್ಲಿ ಅದೊಂದು ಸಮಸ್ಯೆ ಅಲ್ವಾ, ಸ್ವಲ್ಪ ದೂರ ಆಗುತ್ತೆ ಎಲ್ಲಿಗೆ ಹೋಗೋಕ್ಕೂ ಅಂತ. ಬಟ್ ನಾವು ಇರೋ ಏರಿಯಾ ಆಲ್ಮೋಸ್ಟ್ ಸೆಂಟರ್ ಅಂತ ಅನ್ಬೋದು. ಎಲ್ಲ ಇದಕ್ಕೂ ಮಾಲ್ಸ್ಗೆ ಅಥವಾ ರೈಲ್ವೆ ಸ್ಟೇಷನ್, ಮೆಟ್ರೋ ಎಲ್ಲದಕ್ಕೂ ನಿಯರ್ ಬೈ ಇದೆ. ಸೊ ಹಾಗಾಗಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ಏರಿಯಾದು. ಒಂದು ಮೆಮೊರಿ ಇದು ನಮ್ಮ ಏರಿಯಾನು, ನಮಗೂ ಒಂದು ಮುಂದೆ ನೋಡ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಯೂಶ್ವಲಾಗಿ ನಾವು ಇದೇ ರೋಡಲ್ಲಿ ಏನೇ ಬೇಕು ಅಂದರೂ ಎಲ್ಲದಕ್ಕೂ ಇದೆ ಕನ್ವೀನಿಯೆಂಟ್ ನಮಗೆ ಬರೋದಕ್ಕೆ. ಆ್ಯಂಡ್ ಇದಾದಮೇಲೆ ನಾನು ರೀಚ್ ಆದೆ. ಆ್ಯಂಡ್ ನಾನು ಹೋಗಿದ್ದು ಒಂದು 15 minutesಗೆ
ಶಾಪ್ ಫುಲ್ ರಶ್ ಆಗೋಯ್ತು. ಅಯ್ಯೋ ಕರೆಕ್ಟ್ ಟೈಮಿಗೆ ಬಂದಲ್ಲ ಅಂತ ಅನ್ಕೊಂಡೆ. ಇವನ್ ಮೆಟ್ರೋ ಕೂಡ ನೋಡಿದ್ರಲ್ಲ ಹೊರಗಡೆ ತನಕ ಇದೆ ಕ್ಯೂ ಎಂಟ್ರೆನ್ಸ್ ನಲ್ಲೇ. ಅಂಡ್ ಇಲ್ಲೂ ಕೂಡ ತುಂಬಾ ರಶ್ ಇತ್ತು. ಸೊ ಇದು ಹೋಗ್ಲಿ ಅಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ನೆಕ್ಸ್ಟ್ ಗೆ ಹೋಗಿದ್ ನಾನು. ಅಂಡ್ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಗೇನೆ ಏನ್ ತಂದಿದ್ದೀವಿ? ವಾವ್, ಬಿಗ್ ಬಿಗ್ ಆನಿಮಲ್ಸ್. ನಿಮಗೆ ಸ್ಮಾಲ್ ತಂದ ಅದಾದ್ಮೇಲೆ ನಮಗೆ ಭಯ. ಸ್ಮಾಲೆಲ್ಲ ಕಮ್ಮಿಗೆ ಸಿಗುತ್ತೆ, ಹಾಂ, ಬಟ್ ಇಷ್ಟಿಷ್ಟು ಎಲ್ಲ ಭಯ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಬಿಗ್ ಬಿಗ್ ತಗೊಂಡೆ. ಆನಿಮಲ್ಸ್ ಏನೇನಿದೆ ಕಲ್ತ್ಕೋ ಸ್ವಲ್ಪ ಅಂತ ತಂದಿರೋದು. ಹಾಂ, ಬಿಚ್ಕೊಡ್ಲಾ? ಇಲ್ಲಿ ನೋಡಿಲ್ಲಿ. ಹ್ಞೂ, ಎತ್ಕೋ, ತಗೊಂಬಂಗ. ವಾಟ್ ಇಸ್ ದಿಸ್? ಕ್ಯಾಮೆಲ್. ಕ್ಯಾಮೆಲ್ ಹಾಂ, ಏನದು? ಏನು ಹೇಳಿದ್ದು? ಕೊಡಿಯಲ್ಲಿ ತೋರ್ಸೋಣ ಕೊಡಿಯಲ್ಲಿ. ಟೈಗರ್, ವೈಟ್ ಟೈಗರ್. ಆಮೇಲೆ ಇದೇನಿದು? ಕಾಡೆಮ್ಮೆನಾ ಇದು? ಬನ್ನಿ ಇಲ್ಲೇ ಬಂಗಾರ. ಇದು ನೋಡಿಲ್ಲಿ ಬೇರ್. ಆ್ಯಂಡ್ ಇದೇನಿದು? ವೈಲ್ಡ್ ಎಲಿಫೆಂಟ್. ಆಮೇಲೆ ಏನಿದು? ಲಯನ್. ಎಷ್ಟು ನೀಟಾಗಿ ನಿಲ್ಸೋನ್ ನೋಡಿ ಅಲ್ಲಿ ತಗೋಗ್ಬಿಟ್ಟು. ಹಾಂ, ಎಲ್ಲ ಒಂದೊಂದು ಡೈರೆಕ್ಷನಲ್ಲಿ ನಿಲ್ಸ್ಬಿಟ್ಟು ಬಂದಿದೆಯಲ್ಲ ನೀಟಾಗಿ. ಹಾಂ, ತಗೊಳ್ಳಿ. ದಿಸ್ ಇಸ್ ಲಯನ್, ಕಿಂಗ್ ಆಫ್ ದ ಫಾರೆಸ್ಟ್. ಎಲ್ಲ ಒಬ್ಬೊಬ್ರು ಒಂದೊಂದು ಮನೆನಾ? ಹಾಂ ಹಾಂ, ಎಷ್ಟು ನೀಟಾಗಿ ನಿಲ್ಲಿಸ್ತಾವ್ ನೋಡಮ್ಮ. ಹಾಂ, ವೆರಿ ಗುಡ್. ಎಲ್ಲ ಒಂದೊಂದು ಡೈರೆಕ್ಷನ್ ನೋಡ್ತಾವ್ರೆ. ಹಾಂ, ಎಲ್ಲಿ ನಿನ್ಗೇನು ಬರೀ ಎಲ್ಲ ಹುಡುಕೊಬಂದು ನಿನಗೆ ಹಚ್ಚುತ್ತಲ್ಲ. ಹ್ಞೂ ಹ್ಞೂ, ಇವರು ಬೇರ್ ಇಲ್ಲಿ. ಕರಡಿ ನೋಡು ಮನೆಯಲ್ಲಿ, ಕರಡಿ ಇಲ್ಲಿ. ಒಬ್ಬರನ್ನೇ ಕರ್ಕೊ ಹೋಗ್ಬಾರ್ದು ಅಂತ ಏನಾದ್ರು ಇದೆಯಾ ರೂಲ್ಸು? ಕಂಪ್ನಿಗೆ ಅವ್ರನ್ನೂ ಎತ್ಕೊಬತ್ತಿರಲ್ಲ. ತಿನ್ನಿಸ್ಕೊ ಇಲ್ಲಿ ಬನಾನಾ. ಇದನ್ನ ಎಷ್ಟೊತ್ತು ಆಟಾಡ್ತೀರಾ? ಎಷ್ಟು ದಿನ? ಹಾಂ, ಎಷ್ಟು ದಿನ ಆಟಾಡ್ತೀರಾ? ಇಲ್ಲ ಎಷ್ಟೊತ್ತು ಆಟಾಡ್ತೀಯಾ? ಇವತ್ತು ನಾಳೆ. ಹಾಂ, ಅಷ್ಟೇ. ಎಲ್ಲ ಒಂದೊಂದು ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ದಾರೆ. ಹ್ಯಾಪಿ? ಇಷ್ಟು ತಗೊಂಡು ಬಂದೆ. ಆ್ಯಂಡ್ ಬೇಸಿಕ್ಸ್ ಅಷ್ಟೇ ತಗೊಂಡಿದ್ದು, ಅದಕ್ಕೆ ಹೋಗಿ ಬರೋಷ್ಟರಲ್ಲಿ 5000 ಖಾಲಿ. ಎತ್ಕೊಂಬರೋಗಿಲಿ. ಎಲ್ಲ ನೋಡ್ತಾ ಇದ್ದಾರೆ ನೋಡಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ. ಎತ್ಕೊಂಬರೋಗಿಲ್ಲ. ಇನ್ನು ಬರೀ ಬಿಡು. ಅಲ್ಲಿ ಕೊಟ್ಟನಲ್ಲ ಪಿಗ್ಗಿ ಬ್ಯಾಂಕ್ ಹಾಕೋಕ್ಕೆ, ಅಷ್ಟೇ. ಇದೆಲ್ಲ ಮುಟ್ಬಾರ್ದು ನೀನು ಮಗು. ಕೊಡು, ಹೋಗು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನೀವು ಮುಂಚೆ ನೋಡಿರೋ ಹಾಗೆ ಈಗ ಬ್ರೈಡಲ್ ಮೇಕ್ ಓವರ್ ಇತ್ತು ಅಂತ ಹೇಳಿದ್ನಲ್ವ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರನೇ ಇತ್ತು, ಅರೌಂಡ್ 1 hour ತಗೊಳ್ತು ಹೋಗೋಕ್ಕೆ. ಒಂದು 16 kilometers ದೂರ ಇತ್ತು ಹೆಸರುಘಟ್ಟ ಮೇನ್ ರೋಡಲ್ಲಿ. ಸೊ ಹಾಗಾಗಿ ವೆನ್ ಯು ರೀಚ್ ಆಗಿ ನನ್ನ ಬ್ರೈಡ್ ನೋಡ್ಬೋದು, ಮಮತಾ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು. ಅವರಿಗೂ ಕೂಡ ಈ ಲುಕ್ ತುಂಬಾನೇ ಇಷ್ಟ ಆಯಿತು. ಮೆಸ್ಸಿ ಹೇರ್ ಡೋ ಮಾಡಿದ್ದೆ, ಜೊತೆಯಲ್ಲಿ ಅವ್ರು ಸ್ವಲ್ಪ ಬ್ರೈಟ್ ಆಗಿರಲಿ ಮೇಕಪ್ ಅಂತ ಕೇಳಿದ್ರು. ಸ್ವಲ್ಪ ಹೆವಿ ಲುಕ್ ಇತ್ತು. ಅಂಡ್ ಇದಾದ್ಮೇಲೆ ಮನೆಗೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅರೌಂಡ್ 8:30 ಏನೋ ಆಗಿತ್ತು. 1 hour ಬೇಕು ಬರೋದಕ್ಕೆ. ಜಾಲಹಳ್ಳಿಲೇ ಟ್ರಾಫಿಕ್ ಸಿಗಾಕೊಳ್ಳೋದು. ಅಂಡ್ ನನಗೆ ಆ ರೋಡಲ್ಲಿ ಬರೋದು ಭಯನೇ ಆಗುತ್ತೆ. ಎಲ್ಲ ಸಣ್ಣ
ಉಗಿಸ್ಕೊಂಡು ಓಡಿಸ್ತಾರೆ. ಸೊ ಒಂಥರ ಭಯದಲ್ಲೇ ಕೂತಿರ್ತೀನಿ ನಾನು. ಅಂಡ್ ಇದಾದ್ಮೇಲೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ ನಿದ್ದೆ ಇಲ್ಲ, ಬಿಕಾಸ್ ಇವನ್ ಮಲಗಿದ್ದೆ 3 ಗಂಟೆ. ನಾನು 4:15 ಎದ್ದು ರೆಡಿಯಾಗಿ 5ಗೆ ಬುಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕ್ಯಾಬ್ ಸಿಕ್ಕಿದ್ದು 5:30 ಆಯ್ತು. ಅಂಡ್ ಬೆಳಗ್ಗೆ ಏನು ಟ್ರಾಫಿಕ್ ಇರಲ್ಲ ಅಲ್ವಾ, ಸೊ ನಾನು ರೀಚ್ ಆಗೋ ಅಷ್ಟರಲ್ಲಿ 6 ಆಯ್ತು. ಹಾಫ್ ಅನ್ ಅವರ್ಗೆಲ್ಲ ಹೋದ್ವಿ. ಬಟ್ ನನಗೆ ಸ್ವಲ್ಪ ಒನ್ ಅವರ್ ಮಲಗಿದ್ದೀನಿ ಅಷ್ಟೇನೆ, ಬಿಕಾಸ್ ಓದಾಡ್ಕೊಂಡು ಕೊನೆಗೆ 3:30 ಮಲಗಿ 4:30ಗೆ ಎದ್ದಿದ್ದೀನಿ. ಸೊ ಫುಲ್ ಒಂಥರ ಅದೇ ಮೂಡ್ ಇರುತ್ತೆ ನನಗೆ. ಅಂಡ್ ಹೋದಾಗ ಇನ್ನು ಹಲ್ದಿ ಅವಾಗ ಸ್ಟಾರ್ಟ್ ಆಗಿತ್ತು. ಸೊ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 7:30 ಆಯ್ತು. ಅದಾದ್ಮೇಲೆ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಲುಕ್ ಕೂಡ ತುಂಬಾನೇ ಚೆನ್ನಾಗಿ ಬಂತು ಅವರಿಗೆ. ಅವ್ರೇನ್ ಹೇಳ್ತಾರೆ ಅಂತ ಕೇಳಿ. ಹೇಗನ್ನಿಸ್ತು ಮೇಕ್ ಓವರ್? ಚೆನ್ನಾಗಿದೆ. ಇಷ್ಟ ಆಯ್ತಾ? 2 ಲುಕ್ ಇಷ್ಟ ಆಯ್ತಾ? ಹೌದು. 1 ರೌಂಡ್ ಮಾಡಿಬಿಡಿ. ಆ್ಯಂಡ್ ಈ ಮೇಕ್ ಓವರ್ ಹೇಗನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.